ಶ್ರಾವಣಿ ಅಮ್ಮ, ನೀವು ದೊಡ್ಡ ಮನೆ ಕುಡಿ. ನಮ್ಮಂತ ಸಾಮಾನ್ಯ ಜನರ ಮಧ್ಯೆ ಬಂದು ಎಲ್ರಿಗೂ ಊಟ ಬಡಿಸಿ ಎಲ್ರೂ ಒಟ್ಟಿಗೆ ಸೇರಿಸಿ ಹಬ್ಬದ ವಾತಾವರಣ ತಂದು ಬಿಟ್ರಿ. ಸಾಮಾನ್ಯ ಜನ ಅಂತ ಯಾಕೆ ಹೇಳ್ತೀರಾ ಅಣ್ಣ? ಬಡವರಾಗ್ಲಿ ಶ್ರೀಮಂತರಾಗ್ಲಿ ತಿನ್ನೋ ಅನ್ನ ಹೊಟ್ಟೆಗೆ ತಾನೇ ಹೋಗ್ಬೇಕು. ಸ್ಟಾರ್ ಹೋಟೆಲ್ ಅಲ್ಲಿ ತಿಂದ್ರು ಹೊಟ್ಟೆ ತುಂಬುತ್ತೆ, ಮರದ ಕೆಳಗೆ ಕೂತು ಹಂಚ್ಕೊಂಡು ಖುಷಿಯಾಗಿ ಊಟ ಮಾಡಿದ್ರು ಹೊಟ್ಟೆ ತುಂಬುತ್ತೆ. ಆದ್ರೆ ಭಾವನೆಗಳಲ್ಲಿ ವ್ಯತ್ಯಾಸ ಇರುತ್ತೆ. ನಿಜ ಶ್ರಾವಣಿ ಅಮ್ಮ, ನಾವು ಮನೇಲಿದ್ರು ಇಷ್ಟೊಂದು ಖುಷಿಯಾಗಿ ಊಟ ಮಾಡ್ತಾ ಇದ್ವಿ ಇಲ್ಲ ಗೊತ್ತಿಲ್ಲ. 10,000 ಮನೆ ಮಂದಿ ಎಲ್ಲ ಒಂದಾಗಿದ್ವಿ. ಇದೆಲ್ಲ ನಿಮ್ಮಿಂದನೇ ಶ್ರಾವಣಿ ಅಮ್ಮ. ಬರೀ 10 ಮನೆ ಮಾತ್ರ ಅಲ್ಲ, ಇಡೀ ಕ್ಷೇತ್ರದಲ್ಲಿ ಇರೋರೆಲ್ರೂ ಒಂದೇ ಅನ್ನೋ ಹಾಗೆ ಬಾಳಿ ಬದುಕ್ಬೇಕು. ಬರೀ ಕ್ಷೇತ್ರ ಯಾಕೆ ನಂದಿನಿ, ಇಡೀ ರಾಜ್ಯನೇ ನಮ್ದು ಒಂದು ಮನೆ ಅಂತ ಅನ್ಕೋಬೇಕು. ನಾವು ಆ ಮನೆಗೆ ಕಷ್ಟ ಪಡಬೇಕು, ಆ ಮನೆಗೆ ದುಡಿಬೇಕು. ಜಾತಿ, ಪಕ್ಷ, ಬಡವ, ಶ್ರೀಮಂತ ಈ ಯಾವ ಭಾವನೆಗಳು ನಮ್ಮಲ್ಲಿ ಇಲ್ಲದೆ ಇದ್ರೆ ನಾವು ತಿನ್ನೋ ಪ್ರತಿ ಅಗ್ಲೂ ಕೂಡ ರುಚಿಯಾಗೇ ಇರುತ್ತೆ. ನೆಮ್ಮದಿ, ಸಂತೋಷ ನಮ್ ಪಾಲಿಗಿರುತ್ತೆ. ನಿಮ್ ಕಷ್ಟಗಳು ಏನೇ ಇದ್ರು ನನ್ನ ಹತ್ರ ಹಂಚ್ಕೊಳ್ಳಿ. ಇನ್ ಮುಂದೆ ನಿಮ್ ಜೊತೆ ನಾನಿರ್ತೀನಿ. ಶ್ರಾವಣಿ ಅಮ್ಮ, ನೀವು ಎಲೆಕ್ಷನ್ ನಿಂತಿದ್ದೀರಾ, ಮುಂದೆ MLA ಆಗ್ತೀರಾ ಅಂತ ಅನ್ನಿಸ್ತಾನೆ ಇಲ್ಲ. ನಮ್ಮನೆ ಮಗಳು ನಮ್ಮನ್ನೆಲ್ಲ ಕರೆದು ಹಬ್ಬಕ್ಕೆ ಊಟ ಹಾಕಿಸ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ಹಾಗೆ ಇರ್ಬೇಕಲ್ವಾ? ಅಧಿಕಾರ ಅನ್ನೋದು ಸುಮ್ಮನೆ ಸಿಂಹಾಸನದ ಮೇಲೆ ಕೂರೋದಲ್ಲ, ಜನಗಳ ಮಧ್ಯೆ ಇದ್ದು ಅವ್ರ ಕಷ್ಟ ಸುಖಕ್ಕೆ ಸ್ಪಂದಿಸೋದೆ. ನನ್ನ ಮಗಳು ಅಧಿಕಾರ ಬಂದ ಮೇಲೂ ಹೀಗೆ ಇರ್ತಾಳೆ, ನಿಮ್ಗಳ ಜೊತೆ ಕಷ್ಟ ಸುಖನ ಹಂಚ್ಕೊಂತಾಳೆ. ನೀವೆಲ್ಲರೂ ತಿಂತಿರೋ ಊಟ ಎಷ್ಟು ರುಚಿಯಾಗಿದೆಯೋ, ಶ್ರಾವಣಿ ಮೇಡಮ್ ಓಟ್ ಹಾಕಿದ್ಮೇಲೆ ನಮ್ಮ ಜೀವನನೂ ಅಷ್ಟೇ ರುಚಿಯಾಗಿರುತ್ತೆ. ಇಲ್ಲಿ ರಾಜಕೀಯಕ್ಕಿಂತ ಹೆಚ್ಚಾಗಿ ಸಂಬಂಧಗಳಿಗೆ ಬೆಲೆ ಜಾಸ್ತಿ. ಎಲೆಕ್ಷನ್ ಮುಗಿದ್ಮೇಲೆ ಇಂಥ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ, ನೀವು ಭಾಗವಹಿಸ್ತಾನೆ ಇರಬೇಕು. ಯಜಮಾನ್ರೆ, ಇನ್ನೊಂದು ವರ್ಷ ಬರ್ತೀನಿ ಅಂತ ಹೇಳಿದ್ರು, ನಾನು ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಸರಿ ಸರಿ.